ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಸೊ ನಾಳೆಯಿಂದ ನ್ಯೂ ವೀಕ್ ಶುರುವಾಗ್ತಾ ಇದೆ. ಸೊ ನಾಳಿನ ಡೇಟ್ ಬಂದು ಸೆಪ್ಟೆಂಬರ್ 23. ಸೊ ನಾಳೆ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ನಿಫ್ಟಿಗೆ ಇರುವಂತಹ ಕಾರಣಗಳೇನು ಮೇಲ್ ಹೋಗಲಿಕ್ಕೆ ಅಥವಾ ಕೆಳಗೆ ಬರಲಿಕ್ಕೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಪ್ರಪಂಚದ ಸ್ಟಾಕ್ ಮಾರ್ಕೆಟ್ಗೆ ರಿಲೇಟೆಡ್ ಆದಂಥ ಒಂದು ಸ್ವಲ್ಪ ನ್ಯೂಸ್ಗಳನ್ನು ಕೂಡ ನಾವು ನೋಡೋಣ. ಸೊ ವೀಕ್ ಅಹೆಡ್ FIIs inflows, F&O expiry, global cues among the key market triggers. So Nifty 50 approaches 26K. ಓಕೆ, ನಾವು ಫ್ರೈಡೇ ನೋಡಿದ್ವಿ. ಫ್ರೈಡೇ ಒಂದು ಗುಡ್ ಬ್ರೇಕ್ಔಟನ್ನು ನಿಫ್ಟಿ ಕೊಟ್ಟಿತ್ತು ಡ್ಯೂ ಟು ಅಮೇರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಓಕೆ, ಸೊ ಮುಂದೆ ನೋಡೋಣ ಏನೇನು ಈ ವೀಕಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರಿಗರ್ಸ್ ಅಂತ. ಸೊ ವೀಕ್ ಅಹೆಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋಸ್, F&O expiry, global cues among the key market triggers as Nifty approaches 26K. ಸೊ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಮುಂದಿನ ವಾರ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಸೊ ಏನೇನು ಟ್ರಿಗರ್ಸ್ ಅನ್ನೋದನ್ನು ಹೇಳಿದ್ದಾರೆ. ಸೊ ಮೊದಲಿಗೆ ಕೀ ಟ್ರಿಗರ್ ಯಾವುದು ಅಂದರೆ ಮ್ಯಾಕ್ರೋ ಡೇಟಾ. ಸೊ ಮ್ಯಾಕ್ರೋ ಡೇಟಾ ನೀವು ನೋಡ್ಬೋದು, ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ವಿಲ್ ಕ್ಲೋಸ್ಲಿ ಟ್ರ್ಯಾಕ್ ಅಪ್ಕಮಿಂಗ್ ಮ್ಯಾಕ್ರೋ ಎಕನಾಮಿಕ್ ಡೇಟಾ ರಿಲೀಸಸ್. ಸೊ ಅದರಲ್ಲಿ ಮೇಯ್ನ್ ಈವೆಂಟ್ ಯಾವುದು? HSBC ಕಾಂಪೋಸಿಟ್ PMI ಫ್ಲ್ಯಾಶ್, HSBC ಮ್ಯಾನುಫ್ಯಾಕ್ಚರಿಂಗ್ PMI ಫ್ಲ್ಯಾಶ್ ಮತ್ತು HSBC ಸರ್ವಿಸಸ್ PMI ಫ್ಲ್ಯಾಶ್. ಸೊ ಈ ಮೂರು ಈವೆಂಟ್ಗಳು ನಮ್ಮ ಎಕಾನಮಿ, ಹೆಲ್ತ್ ಮತ್ತು ಮಾರ್ಕೆಟ್ ಸೆಂಟಿಮೆಂಟ್ಗೆ ತುಂಬ ಮುಖ್ಯ. ಸೊ ಇದರಲ್ಲಿ ಎಸ್ಟಿಮೇಷನ್ ಏನಿದೆ ಅದಕ್ಕೆ ತಕ್ಕನಾಗಿ ಬಂದರೆ ಮಾರ್ಕೆಟ್ ಸೆಂಟಿಮೆಂಟ್ಸು ಚೆನ್ನಾಗಿರುತ್ತೆ. ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದನ್ನು ಒಂದು ಸ್ವಲ್ಪ ಮಟ್ಟಿಗೆ ಅಂದರೂ ನೋಡ್ತೀರ. ಓಕೆ, ಸೊ ಮುಂದೆ 11 IPOs ಮತ್ತು 14 ಲಿಸ್ಟಿಂಗ್ಸ್ ಟು ಹಿಟ್ ಡಿ ಸ್ಟ್ರೀಟ್. 11 ನ್ಯೂ IPOಗಳು ಬರ್ತಾ ಇದೆ ಮತ್ತು 14 ಲಾಸ್ಟ್ ವೀಕಲ್ಲಿ ಬಂದಂಥ IPOಗಳು ಲಿಸ್ಟ್ ಆಗ್ತಾ ಇದ್ದಾವೆ ನಾಳೆಯಿಂದ. ಸೊ ಇದರಲ್ಲಿ ಮೇಯ್ನಾಗಿ ಹೊಸ IPOದಲ್ಲಿ ಮನ್ಬಾ ಫೈನಾನ್ಸ್ IPO ಅನ್ನೋದೊಂದು ಬರ್ತಾ ಇದೆ ಮತ್ತು KRN ಹೀಟ್ ಎಕ್ಸ್ಚೇಂಜರ್ ಇವ್ರದ್ದು IPO ತುಂಬ ಮೇಯ್ನ್. ಸೊ ಇದಲ್ದಲೆ SME ಸೆಗ್ಮೆಂಟಲ್ಲಿ 9 IPO ಇಶ್ಯೂಸ್ ಬರ್ತಾ ಇದೆ. ಸೊ SME ಸೆಗ್ಮೆಂಟಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನೋಡಿಕೊಂಡು ಅಪ್ಲೈ ಮಾಡಿ. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಇಲ್ಲ ಅಂದರೆ ಬಿಟ್ಬಿಡಿ. ಓಕೆನಾ? ಸೊ ನಾಳೆಯಿಂದ ವೆಸ್ಟರ್ನ್ ಕ್ಯಾರಿಯರ್ಸ್ ಶೇರ್ಸ್ ಲಿಸ್ಟ್ ಆಗ್ತಾ ಇದೆ, ಆರ್ಕೇಡ್ ಡೆವಲಪರ್ಸ್ ಅವ್ರ ಶೇರ್ಸ್ ಲಿಸ್ಟ್ ಆಗ್ತಾ ಇದೆ ಮತ್ತು ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ ಅನ್ನೋರ ಶೇರ್ಸ್ ಕೂಡ ಲಿಸ್ಟ್ ಆಗ್ತಾ ಇದೆ. ಸೊ ಇದ್ರ ಮೇಲೆ ತುಂಬ ಇನ್ವೆಸ್ಟರ್ಸ್ ಕಣ್ಣಿಟ್ಟಿರ್ತಾರೆ. ಸ್ವಲ್ಪ ಫಸ್ಟ್ ಓಡುತ್ತಲ್ಲ ಅದರದ್ದು ಪ್ರಾಫಿಟ್ಸ್ ಎತ್ಕೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಬಂದು FII ಆ್ಯಕ್ಟಿವಿಟಿ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರ ಆ್ಯಕ್ಟಿವಿಟಿ ಮೇಲೆ ಇನ್ವೆಸ್ಟರ್ಸ್ ಒಂದು ಕಣ್ಣಿಟ್ಟಿರ್ತಾರೆ. ಏನಕ್ಕೆ ನೋಡಿ, ಶುಕ್ರವಾರ 14,000 ಕೋಟಿನ FIIs ಅವರು ಕೊಂಡ್ಕೊಂಡಿದ್ದಾರೆ. ಅದರಲ್ಲಿ 8,000 ಕೋಟಿ FTSE ರೀಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಖರ್ಚಾಗಿದೆ. ಸೊ 14,000 ಕೋಟಿ ತಗೊಂಡ್ರು, 8,000 ಕೋಟಿ FTSE ರೀಬ್ಯಾಲೆನ್ಸಿಂಗಲ್ಲಿ ಹೋಗಿದೆ. ಅಂದರೆ ರೀಬ್ಯಾಲೆನ್ಸಿಂಗ್ ಅಂದರೆ ಏನಿಲ್ಲ, ಈ ಸ್ಟಾಕ್ಸ್ನ ತೆಗೆದು ಇನ್ನೊಂದು ಸ್ಟಾಕ್ಸ್ನ FTSE ಅಂತ ಒಂದು ಸೆಗ್ಮೆಂಟ್ ಇದೆ ಅದರಲ್ಲಿ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಸೊ 14,000 ಕೋಟಿಲಿ 8,000 ಕೋಟಿ ಅದರಲ್ಲಿ ಹೋಗಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಟ್ರಿಗರ್ ಯಾವುದು ಅಂದರೆ ಗ್ಲೋಬಲ್ ಕ್ಯೂಸ್. ಸೊ ಗ್ಲೋಬಲ್ ಕ್ಯೂಸಲ್ಲಿ ಆಲ್ರೆಡಿ ಮೇಜರ್ ಈವೆಂಟ್ ಯಾವುದಿತ್ತು? US ಫೆಡ್ ಬ್ಯಾಂಕ್ನ ಒಂದು ರೇಟ್ ಕಟ್, ಇದು ಮೇಜರ್ ಈವೆಂಟ್ ಆಗಿತ್ತು. ಸೊ ಅದು ಮುಗ್ದಿದೆ. ಸೊ ಅದರಲ್ಲಿ ನೀವು ನೋಡ್ಬೋದು 0.5% ಪಾಯಿಂಟ್ ಅಂದರೆ 0.50 50 ಬೇಸಿಸ್ ಪಾಯಿಂಟ್ಸ್ನ ಕಟ್ ಮಾಡಿದ್ದಾರೆ. ಕಳೆದ 4 ವರ್ಷದಲ್ಲಿ 50 ಬೇಸಿಸ್ ಪಾಯಿಂಟ್ಸ್ನ ಕಟ್ ಮಾಡಿದ್ದಾರೆ.
ಏನಕ್ಕೆ? ಸಿಗ್ನಿಫಿಕೆಂಟ್ ಬೂಸ್ಟ್ ಟು ಮಾರ್ಕೆಟ್ಸ್. ಸೊ ಮಾರ್ಕೆಟ್ ಮೇಲೋಗ್ಲಿಕ್ಕೆ ಇದೇ ಮೇನ್ ಕಾರಣ. ಸೊ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಏನು ಸ್ಟಕ್ ಟು ಎ ಕಾಷನ್ ಟೋನ್, ಕೆಪ್ಟ್ ದ ರೇಟ್ ಅನ್ಚೇಂಜ್ಡ್. ಸೊ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅದರದ್ದು ಫೆಡ್ ರೇಟ್ ಕಟ್ ಮಾಡಿದ ತಕ್ಷಣ ಅವ್ರದ್ದು ಏನು ಕಟ್ ಮಾಡಲಿಲ್ಲ. ಅದೇ ಥರ ಬ್ಯಾಂಕ್ ಆಫ್ ಜಪಾನ್ ಕೆಪ್ಟ್ ಇಟ್ಸ್ ಇಂಟ್ರೆಸ್ಟ್ ರೇಟ್ಸ್ ಅನ್ಚೇಂಜ್ಡ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ನಮ್ಮದು RBIಯಲ್ಲೂ ಕೂಡ ನಾವು ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕಟ್ ಮಾಡಿದ ತಕ್ಷಣ ಇಲ್ಲೂ ಎಲ್ಲೋ ಕಟ್ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ಓಕೆ, ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಆ್ಯಂಡ್ ವಾಚ್ ಮಾಡಿ ನೋಡೋಣ. ನಮ್ಮಲ್ಲೂ ಮೋಸ್ಟ್ಲಿ ರೇಟ್ ಅನ್ಚೇಂಜ್ ಆಗೋ ಎಕ್ಸ್ಪೆಕ್ಟೇಷನ್ಸು ಇದೆ ಅಂತ ಕಾಣುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ನಮ್ಮ ಮಾರ್ಕೆಟ್ ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟ್ರಿಗರ್ ಏನು ಅಂದರೆ ಆಯಿಲ್ ಪ್ರೈಸಸ್. ಸೊ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಸೆಟಲ್ಡ್ ಲೋಯರ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಸೆಕೆಂಡ್ ಸ್ಟ್ರೈಟ್ ವೀಕ್ಲಿ ಗೈನಲ್ಲಿ ಆಯಿಲ್ ಪ್ರೈಸಸ್ಸು ತುಂಬ ಕೆಳಗಿದೆ. ಒಂದು ಬ್ಯಾರಲ್ಗೆ 70 ರೂಪೀಸ್ ಹಾಗೆ ಸೆಟ್ಲ್ ಆಗಿದೆ. ಓಕೆ, ಸೊ ಬ್ರೆಂಟ್ ಫ್ಯೂಚರ್ಸ್ ಸೆಟಲ್ ಡೌನ್ ಟು 39 cents ಆರ್ 0.52%, ಅಂದರೆ 74.49 ಪರ್ ಬ್ಯಾರಲ್ ಅಲ್ಲಿ ಸೆಟ್ಲ್ ಆಗಿದೆ. ಅದೇ ಥರ WTI ಕ್ರೂಡ್ ಆಯಿಲ್ ಫ್ಯೂಚರ್ಸ್ ಸೆಟಲ್ ಡೌನ್ 3 cents, ಅಂದರೆ 71.92 ಪರ್ ಬ್ಯಾರಲ್ ಕ್ಲೋಸ್ ಆಗಿದೆ. ಸೊ ನಮಗೆ ಮೇಯ್ನ್ ಬಂದು ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಿ. ಬ್ರೆಂಟ್ ಫೆಲ್ ಡೌನ್ $69 ಫಾರ್ ದ ಫಸ್ಟ್ ಟೈಮ್ ಇನ್ ದ ನಿಯರ್ಲಿ 3 years ಆನ್ September 10th. ಸೊ ಸೆಪ್ಟೆಂಬರ್ 10ನೇ ತಾರೀಕು $69 ಟಚ್ ಆಗಿತ್ತು. ಅದಾದಮೇಲೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಮತ್ತೆ ಪ್ರೊಡಕ್ಷನ್ ಶುರುವಾಗಿರೋ ಕಾರಣ ಸೊ $70 ಮೇಲೆ ಹೋಗಿ ಸೆಟ್ಲ್ ಆಗಿದ್ದಾವೆ. ಸೊ ನೆಕ್ಸ್ಟ್ ಟ್ರಿಗರ್ ಬಂದು ಟೆಕ್ನಿಕಲ್ ವ್ಯೂ. ಸೊ ಟೆಕ್ನಿಕಲ್ ವ್ಯೂ ಅಲ್ಲಿ ನಿಫ್ಟಿ ಈಸ್ ಅಪ್ರೋಚಿಂಗ್ ಅ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್. ಸೊ ನಿಫ್ಟಿ 26,000 ಪಾಯಿಂಟ್ಸ್ನ ಟಚ್ ಆಗಲಿದೆ. ಸೊ ಎಕ್ಸ್ಟೆಂಡಿಂಗ್ ಇಟ್ಸ್ ರ್ಯಾಲಿ ಅಪ್ ಟು 26,500. ಸೊ ನೆಕ್ಸ್ಟು 26,000 ಈ ಪಾಯಿಂಟ್ನ ಟಚ್ ಆದರೆ 26,500ವರೆಗೂ ಹೋಗ್ಬೋದು ಅನ್ನೋದನ್ನು ಹೇಳಿದೆ. ಸೊ ಇದು ಯಾವಾಗ ಸಾಧ್ಯ? ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಹೆವಿ ವೇಟ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ. ಸೊ ನಿಫ್ಟಿ PSU ಬ್ಯಾಂಕು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಫ್ಟಿ ಕೂಡ ಸಪೋರ್ಟಿಗೆ ಸಿಗುತ್ತೆ, ಹಾಗಾಗಿ ಅದು ಮೇಲೆ ಹೋಗುತ್ತೆ. ಸೊ ಟ್ರೇಡರ್ಸ್ ಆರ್ ಅಡ್ವೈಸ್ಡ್ ಟು ಅಡಾಪ್ಟ್ ಬೈ ಆನ್ ಡಿಪ್ ಸ್ಟ್ರಾಟಜಿ. ಸೊ ಬೈ ಆನ್ ಡಿಪ್ ಸ್ಟ್ರಾಟಜಿನ ಯೂಸ್ ಮಾಡಿ. ಕೀ ಸಪೋರ್ಟ್ಸ್ 25,150 ಇಂದ 25,350 ಝೋನು ಇದು ಕೀ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಮಾರ್ಕೆಟಿನ ಒಂದು ಟ್ರಿಗರ್ಸು. ನಾಳಿನ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಅನ್ನೋ ಕಾರಣಕ್ಕೆ. ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.